ಲವ್ ಮಾಕ್ಟೇಲ್ ಫ್ರಾಂಚೈಸಿ ಕನ್ನಡದ ಅತ್ಯಂತ ಜನಪ್ರಿಯ ಮತ್ತು ಭಾವನಾತ್ಮಕ ಕೌಟುಂಬಿಕ ಚಿತ್ರಗಳ ಸರಣಿಯಾಗಿದೆ. ಕಳ್ಕೊಂಡಿರೋರನ್ನ ನೆನಪಿಸ್ಕೋತೀವಿ, ನಮ್ಮ ಉಸಿರಲ್ಲೇ ಜೊತೆಯಾಗಿರೋರನ್ನ ಯಾರು ನೆನಪಿಸ್ಕೋತಾರೆ? ನಟ ನಿರ್ದೇಶಕ ಡಾರ್ಲಿಂಗ್ ಕೃಷ್ಣ ಮತ್ತು ಮಿಲನ ನಾಗರಾಜ್ ಅವರ ವೃತ್ತಿ ಬದುಕಿಗೆ ದೊಡ್ಡ ತಿರುವು ನೀಡಿದ ಈ ಸರಣಿಯ 3ನೇ ಭಾಗವಾದ ಲವ್ ಮಾಕ್ಟೇಲ್ 3 ಮಾರ್ಚ್ 19, 2026ರಂದು ಬಿಡುಗಡೆಯಾಗಿದೆ. ಉಗಾದಿ ಹಬ್ಬದ ಸಂದರ್ಭದಲ್ಲಿ ಕೌಟುಂಬಿಕ ಪ್ರೇಕ್ಷಕರಿಗಾಗಿ ಈ ದಿನಾಂಕವನ್ನು ನಿಗದಿಪಡಿಸಲಾಗಿತ್ತು. ಆದರೆ ನಿರ್ದೇಶಕ ರಾಘವೇಂದ್ರ ಎಂ ನಾಯಕ್ ಅವರು ಡಾರ್ಲಿಂಗ್ ಕೃಷ್ಣ ಅವರ ವಿರುದ್ಧ ಗಂಭೀರವಾದ ಕೃತಿ ಚೌರ್ಯದ ಆರೋಪವನ್ನು ಮಾಡಿದ್ದಾರೆ. ಆರೋಪದ ಸ್ವರೂಪವು ಅತ್ಯಂತ ನಿರ್ದಿಷ್ಟವಾಗಿದೆ ಮತ್ತು ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. 2023ರ ಆಗಸ್ಟ್ ತಿಂಗಳಿನಲ್ಲಿ ರಾಘವೇಂದ್ರ ನಾಯಕ್ ಅವರು ನಿರ್ದೇಶಕ ಗುರು ದೇಶಪಾಂಡೆ ಅವರೊಡಗೂಡಿ ಡಾರ್ಲಿಂಗ್ ಕೃಷ್ಣ ಅವರಿಗೆ ಒಂದು ಕಥೆಯನ್ನು ವಿವರಿಸಿದ್ದರು ಎಂದು ಹೇಳಲಾಗಿದೆ. ಚಿತ್ರದ ದ್ವಿತೀಯಾರ್ಧದಲ್ಲಿ ಬರುವ ಕೋರ್ಟ್ ರೂಮ್ ಡ್ರಾಮಾ ಮತ್ತು ಮಗುವಿನ ಕಸ್ಟಡಿ ಕುರಿತಾದ ಸೂಕ್ಷ್ಮ ಕಥಾಹಂದರವನ್ನು ಕೃಷ್ಣ ಅವರು ಯಥಾವತ್ತಾಗಿ ಕದ್ದು ಲವ್ ಮಾಕ್ಟೇಲ್ 3 ಚಿತ್ರದಲ್ಲಿ ಬಳಸಿಕೊಂಡಿದ್ದಾರೆ ಎಂಬುದು ನಾಯಕ್ ಅವರ ಪ್ರಮುಖ ಆರೋಪವಾಗಿದೆ. ಈ ವಿಚಾರವಾಗಿ ಅವರು ತಾವು ಕತೆ ಹೇಳಿದ್ದ ನಿರ್ಮಾಣ ಸಂಸ್ಥೆಯೊಂದಿಗೆ ಸೇರಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಮತ್ತು ಸ್ಕ್ರೀನ್ ರೈಟರ್ಸ್ ಅಸೋಸಿಯೇಷನ್ ಕದ ತಟ್ಟಲು ಸಿದ್ಧತೆ ನಡೆಸಿದ್ದಾರೆ. ಸೊ ಕತೆ ಹೇಳಿದ್ಮೇಲೆ ಅವರು ತುಂಬ ಖುಷಿಯಾದರು. ಕತೆ ಆದರೆ ಸೇಮ್ ಕಾನ್ಸೆಪ್ಟ್ ಮೇಲೆ ನಾವು ಅಂದ್ರೆ ಒಂದು ಮಗು ಮೇಲೆ ನಾವು ಸಿನಿಮಾ ಮಾಡ್ತಾ ಇದೀವಿ ಲವ್ ಮಾಕ್ಟೇಲ್ 3. ಇಂತಹ ಘಟನೆಗಳನ್ನು ತಡೆಯಲು ಕಥೆಯ ನರೇಷನ್ ಸಮಯದಲ್ಲಿ ವಾಯ್ಸ್ ರೆಕಾರ್ಡಿಂಗ್ ಅಥವಾ ವಿಡಿಯೋ ರೆಕಾರ್ಡಿಂಗ್ ನಂತಹ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವ ಬಗ್ಗೆಯೂ ಅವರು ಚರ್ಚಿಸಲು ಮುಂದಾಗಿದ್ದಾರೆ. ಇದಕ್ಕೆ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿರುವ ಡಾರ್ಲಿಂಗ್ ಕೃಷ್ಣ ಈ ಎಲ್ಲ ಆರೋಪಗಳನ್ನು ಸಾರಾಸಗಟಾಗಿ ತಳ್ಳಿಹಾಕಿದ್ದಾರೆ. ಒಂದು ವೇಳೆ ಕೃತಿ ಚೌರ್ಯ ಮಾಡಿದ್ದೇ ನಿಜವಾಗಿದ್ದಲ್ಲಿ ನಾನು, ನನ್ನ ಪತ್ನಿ ಮಿಲನ ಮತ್ತು ಯದುನಂದನ್ ಅವರು ಸೇರಿ ಸತತ 4 ವರ್ಷಗಳ ಕಾಲ ಲವ್ ಮಾಕ್ಟೇಲ್ ಚಿತ್ರದ ಕಥೆ ಬರೆಯಲು ಏಕೆ ಶ್ರಮಿಸುತ್ತಿದ್ದೆವು ಎಂದು ಅವರು ಪ್ರಶ್ನಿಸಿದ್ದಾರೆ. ತಾವು ಕೃತಿ ಚೌರ್ಯವನ್ನೇ ಮಾಡಬೇಕಿದ್ದರೆ ಸುಲಭವಾಗಿ ಆ ಚಿತ್ರವನ್ನೇ ನಿರ್ದೇಶಿಸಬಹುದಿತ್ತು. ಆದರೆ ತಾವು ಸ್ವಂತ ಕಥೆ ಹೆಣೆದಿದ್ದೇವೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಅಲ್ಲದೆ ನೇರವಾಗಿ ಚರ್ಚಿಸದೆ ಸಾಮಾಜಿಕ ಜಾಲತಾಣಗಳಲ್ಲಿ ಆಧಾರರಹಿತ ಆರೋಪಗಳನ್ನು ಮಾಡುವುದು ಮಾನನಷ್ಟಕ್ಕೆ ಸಮಾನವಾಗಿದ್ದು ತಾವು ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಸಿದ್ದಾರೆ. ಈ ವಿವಾದವು ಕೇವಲ 2 ವ್ಯಕ್ತಿಗಳ ನಡುವಿನ ಸಂಘರ್ಷವಲ್ಲ, ಬದಲಿಗೆ ಕತೆಗಾರನ ನನ್ನ ಕಥೆ ಎಂಬ ವಾದ ಮತ್ತು ನಿರ್ದೇಶಕರ ಇದು ಕೃತಿ ಚೌರ್ಯವಲ್ಲ, ನನ್ನದೇ ಸೃಷ್ಟಿ ಎಂಬ ಸಮರ್ಥನೆಯ ನಡುವಿನ ಸಾರ್ವತ್ರಿಕ ಉದ್ಯಮದ ಮಾದರಿಯಾಗಿದೆ. ಈ ಜೀವನಿನ್ನ ನೋಡದೆ ಚಿತ್ರದ ಸಂಗೀತ ನಿರ್ದೇಶಕ ನಕುಲ್ ಅಭ್ಯಂಕರ್ ಅವರು ಹೇಳುವಂತೆ ಈ ಫ್ರಾಂಚೈಸಿಯ ಕಥೆಯು ಕೃಷ್ಣ ಮತ್ತು ಮಿಲನ ಅವರ ನೈಜ ಜೀವನದ ವಿಕಾಸದೊಂದಿಗೆ ಬೆಳೆದಿದೆ ಮತ್ತು ಸಂಗೀತವು ಈ ನಿಟ್ಟಿನಲ್ಲೇ ಮೂಡಿಬಂದಿದೆ. ಇದು ಕಥೆಯ ನೈಜತೆಯನ್ನು ಪ್ರತಿಪಾದಿಸುವ ಒಂದು ಅಂಶವಾಗಿದೆ. ಆದಾಗ್ಯೂ ಸಾಮಾಜಿಕ ಜಾಲತಾಣಗಳಲ್ಲಿ, ವಿಶೇಷವಾಗಿ ರೆಡಿಟ್ನಂತಹ ವೇದಿಕೆಗಳಲ್ಲಿ ಈ ವಿವಾದವು ಕಾಪಿಕ್ಯಾಟ್ ಸಂಸ್ಕೃತಿಯ ಕುರಿತಾದ ಆಳವಾದ ಚರ್ಚೆಗಳನ್ನು ಹುಟ್ಟುಹಾಕಿದೆ. ಸಾರ್ವಜನಿಕರು ಈ ಆರೋಪಗಳು ಸಾಬೀತಾದರೆ ಡಾರ್ಲಿಂಗ್ ಕೃಷ್ಣ ಅವರ ವೃತ್ತಿ ಬದುಕಿಗೆ ಇದು ಕಪ್ಪು ಚುಕ್ಕೆಯಾಗಲಿದೆ ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ.